ಮಂಗಳೂರು ಪಾಲಿಕೆ ವ್ಯಾಪ್ತಿಯ ಉರ್ವಷ್ಟೂರು ಅಶೋಕನಗರ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ರಸ್ತೆ ದುರಸ್ತಿಗೆ ಆಗ್ರಹಿಸಿ ಡಿವೈಎಫ್ಐ ಉರ್ವಷ್ಟೂರು ಘಟಕದಿಂದ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಾಲಿಕೆ ವ್ಯಾಪ್ತಿಯ ಉರ್ವಷ್ಟೂರು ಅಶೋಕನಗರ ರಸ್ತೆಯು ಸಂಪೂರ್ಣ ಹೊಂಡಗುಂಡಿಗಳಿಂದ ತುಂಬಿ ಹೋಗಿದೆ. ರಸ್ತೆಯ ಅವ್ಯವಸ್ಥೆಯನ್ನು ಖಂಡಿಸಿ ಮತ್ತು ರಸ್ತೆ ದುರಸ್ತಿಗೆ ಆಗ್ರಹಿಸಿ ಡಿವೈಎಫ್ಐ ಉರ್ವಷ್ಟೂರು ಘಟಕದವರು ಪ್ರತಿಭಟನೆ ನಡೆಸಿ ನಗರ ಪಾಲಿಕೆಗೆ ಧಿಕ್ಕಾರ ಕೂಗಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ಮುಖಂಡ ಇಮ್ತಿಯಾಜ್ ಅವರು, ಮಂಗಳೂರಿನ ಅನೇಕ ಕಡೆ ಮುಖ್ಯ ರಸ್ತೆಗಳು ಅಭಿವೃದ್ಧಿ ಆಗುತ್ತಿದೆ, ಆದರೆ ಉರ್ವಷ್ಟೂರು ಅಶೋಕನಗರದ ರಸ್ತೆ ಯಾಕೆ ಅಭಿವೃದ್ಧಿ ಆಗುತ್ತಿಲ್ಲ? ರಸ್ತೆಗಳು ಹೊಂಡಗುಂಡಿಗಳಿಂದ ಸಂಚಾರ ಮಾಡದೆ ನಿರ್ಲಕ್ಷ್ಯ ಸ್ಥಿತಿಯಲ್ಲಿದೆ. ಉರ್ವಷ್ಟೂರಿನಿಂದ ಸುಂಕದಕಟ್ಟೆಗೆ ಸಂಪರ್ಕಿಸುವ ರಸ್ತೆ ಕಾಮಗಾರಿ ನಡೆಸದೆ ನಿರ್ಲಕ್ಷ್ಯವನ್ನ ವಹಿಸಿದ್ದು, ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ರಸ್ತೆ ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಈ ಒಂದು ರಸ್ತೆ ಅಭಿವೃದ್ಧಿಪಡಿಸಲಿಕ್ಕೆ ಯಾಕಾಗಿಲ್ಲ ಮತ್ತು ಯಾವ ಕಾರಣಕ್ಕಾಗಿ ಈ ಮುಖ್ಯ ರಸ್ತೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ. ಮಂಗಳೂರು ಸ್ಮಾರ್ಟ್ ಸಿಟಿಯಾಗಿ ಇವತ್ತು ಅಭಿವೃದ್ಧಿ ಆಗಬೇಕೆನ್ನುವಂಥದ್ದು ಆ ನಿಟ್ಟಿನಲ್ಲಿ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಮಂಗಳೂರು ಆಯ್ಕೆಯಾಗಿರ್ತಕ್ಕಂಥ. ಆದರೆ ಇವತ್ತು ಮಂಗಳೂರಿನ ಈ ಒಂದು ಮುಖ್ಯ ರಸ್ತೆ, ಈ ಮಂಗಳೂರು ನಗರದಲ್ಲಿ ಅನೇಕ ಕಡೆ ಇಂತಹ ಮುಖ್ಯ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ. ಈ ರಸ್ತೆಯನ್ನು ಯಾಕೆ ನಿರ್ಲಕ್ಷ್ಯ ಮಾಡಿದ್ದಾರೆ? ಎರಡು ಬದಿಯಲ್ಲಿ ಕೂಡ ವಾಣಿಜ್ಯ ಕಟ್ಟಡಗಳಿವೆ. ಆ ವಾಣಿಜ್ಯ ಕಟ್ಟಡಗಳಿಂದ ನಗರ ಪಾಲಿಕೆಗೆ ವರ್ಷಂಪ್ರತಿ ತೆರಿಗೆ ಸಂಗ್ರಹ ಆಗ್ತದೆ. ಇಲ್ಲಿ ಅಪಾರ್ಟ್ಮೆಂಟ್ಗಳಿವೆ. ಈ ವಸತಿ ಸಂಕೀರ್ಣಗಳಿಂದ ಬರತಕ್ಕಂಥ ತೆರಿಗೆಗಳು ಕೂಡ ಮಹಾನಗರ ಪಾಲಿಕೆಗೆ ಜಮಾ ಆಗ್ತದೆ. ಆದರೆ ಇಲ್ಲಿ ಈ ತೆರಿಗೆ ಹಣ ಯಾರ ಜೇಬು ಸೇರ್ತಾ ಇದೆ? ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ವ್ಯವಸ್ಥೆ ಯಾಕೆ ಆಗ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ. ಮಂಗಳೂರು ನಗರದಲ್ಲಿ ಈ ರೀತಿಯಾದಂತಹ ಅನೇಕ ರಸ್ತೆಗಳು ಇವತ್ತು ಹೊಂಡ ಗುಂಡಿಗಳಿಂದ ಸಂಚಾರ ಮಾಡತಕ್ಕಂಥ ಒಂದು ಅಪಾಯದಲ್ಲಿ ಜನ ಸಂಚಾರ ಮಾಡ್ತಾ ಇದೆ. ಯಾವ ಪರಿಸ್ಥಿತಿಯಲ್ಲಿ ಇಲ್ಲಿನ ರಸ್ತೆಗಳಿವೆ? ಮಂಗಳೂರು ನಗರದ ರಸ್ತೆಗಳು ಈ ಉರ್ವಷ್ಟೂರಿನ ಈ ಸುಂಕದಕಟ್ಟೆಗೆ ಸಂಪರ್ಕ ಮಾಡತಕ್ಕಂಥ ಈ ಮುಖ್ಯ ರಸ್ತೆ ಆಗಿದೆ. ಇವತ್ತು ಹೊಂಡ ಗುಂಡಿಗಳಿಂದ ಇವತ್ತು ತುಂಬಿ ಹೋಗಿದೆ. ಇವತ್ತು ಈ ಒಂದು ಗುಂಡಿಗಳಿಂದ ಹೊಂಡಗಳಿಂದ ತಪ್ಪಿಸತಕ್ಕಂಥ ಗಡಿಬಿಡಿಯಲ್ಲಿ ಎಷ್ಟು ಜನ ದ್ವಿಚಕ್ರ ವಾಹನ ಸವಾರರು ಇವತ್ತು ಆ ಗುಂಡಿಗೆ ಬಿದ್ದು ಸಾವು ನೋವುಗಳನ್ನು ಅನುಭವಿಸಿದ್ದಾರೆ, ಕೈ ಕಾಲುಗಳನ್ನ ಮುರಿದುಕೊಂಡಿದ್ದಾರೆ. ಈ ರೀತಿಯಾದಂತಹ ಸಾವು ನೋವುಗಳಿಗೆ ಯಾರು ಹೊಣೆ? ಈ ರೀತಿಯ ಗುಂಡಿ ತಪ್ಪಿಸು ಬಿದ್ದು ಸತ್ತವರ ಲೆಕ್ಕ ಎಷ್ಟು ನಗರ ಪಾಲಿಕೆಯ ಮುಂದೆ ಇದೆ? ಎಷ್ಟು ಜನ ಸತ್ತಿದ್ದಾರೆ? ಅವರ ಕುಟುಂಬದ ಪರಿಸ್ಥಿತಿ ಏನು? ಎಷ್ಟು ಯೋಜನರು ಕೈಕಾಲು ಮುರ್ಕೊಂಡು ಅವರ ಭವಿಷ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ? ಅವರ ಪರಿಸ್ಥಿತಿ ಏನು? ಅವರ ಕುಟುಂಬದ ಸ್ಥಿತಿ ಏನು ಎನ್ನುವಂಥದ್ದು ಎಲ್ಲಿಯಾದರೂ ಚರ್ಚೆ ಆಗ್ತಾ ಇದೆಯಾ? ಇಲ್ಲಿನ ಈ ರಸ್ತೆಗಳ ಗುಂಡಿಗಳಿಂದ ಎಷ್ಟು ವಾಹನಗಳು ಜಖಮ್ ಆಗ್ತಾ ಇದೆ, ಹಾನಿಗೊಳಗಾಗ್ತಾ ಇದೆ. ಆಟೋ ರಿಕ್ಷಾದವರು ಅವರ ದುಡಿಮೆಯ ಹೆಚ್ಚಿನ ದುಡ್ಡನ್ನ, ಅವರ ಆದಾಯದ ದುಡ್ಡನ್ನ ಇವತ್ತು ಗ್ಯಾರೇಜ್ಗಳಿಗೆ ತುಂಬಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಈ ರೀತಿಯ ಒಂದು ರಸ್ತೆ ಗುಂಡಿಗಳಿಂದ ಪರಿಸ್ಥಿತಿ ಇದ್ರೆ ಇವತ್ತು ಅಕ್ಕಪಕ್ಕದಲ್ಲಿ ನಿವಾಸಿಗಳಿಗೆ ಈ ಒಂದು ರಸ್ತೆ ಗುಂಡಿಗಳಿಂದ ಬರ್ತಕ್ಕಂಥ ದೂರಿನಿಂದ ಜನರಿಗೆ ಮೂಗು ಬಿಡ್ಲಿಕ್ಕೆ ಆಗುವುದಿಲ್ಲ. ಈ ರಸ್ತೆ ಬಲೆ ಬಂದ್ರೆ ಹೆಸರಿನಿಂದ ಜಾರುವಂತಹದ್ದು. ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಉರ್ವಷ್ಟೂರು ಘಟಕದ ಪ್ರಮುಖರು ಪಾಲ್ಗೊಂಡಿದ್ದರು. ಧನ್ರಾಜ್, ವಿಫೋ ನ್ಯೂಸ್, ಮಂಗಳೂರು. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టం ఇల్లడిపోతాం పోయి బాబా నేను మస్తు ಖುಷಿ ಪಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಜ್ಜಿ ಪೋಲೇರ್ ಬೇಬಿ